ಒಂದು ಸುಂದರ ಗ್ರಾಮ. ಆ ಗ್ರಾಮದ ಹತ್ತಿರ ಇರುವ ಒಂದು ದೊಡ್ಡ ಕಾಡು. ಗುಡ್ ಮಾರ್ನಿಂಗ್ ಬನ್ನಿ. ಗುಡ್ ಮಾರ್ನಿಂಗ್ ಸಾರಾ. ಯಾರಿದು? ಬನ್ನಿನಾ? ನೋಡಿ ತುಂಬಾ ದಿವಸ ಆಯ್ತಲ್ಲ. ಹೌದು, ತುಂಬಾ ದಿವಸ ಆಯ್ತು ನೋಡಿ. ಇಲ್ಲೇ ಇದ್ದೆ. ಬೆಳಗ್ಗೆ ತಿನ್ನಕ್ಕೆ ಏನಾದ್ರೂ ಸಿಗ್ತಾ ಇಲ್ವಾ ಅಂತ ನೋಡಕ್ ಹೋಗ್ತಾ ಇದ್ದೀನಿ. ಓ ಹಾಗೇನಾ? ಏನು ಇವತ್ತಿನ ನದಿ ಹತ್ರ ಹೋಗ್ತಿಲ್ವಾ? ಇಲ್ಲ, ಬಿಸಿಲು ಕಾಲ ಅಲ್ವಾ, ನದಿಯಲ್ಲಿ ನೀರೇ ಇರಲ್ಲ. ಮೀನ್ ಸಿಗೋದು ಈ ಟೈಮಲ್ಲಿ ತುಂಬಾ ಕಷ್ಟ. ಅದು ಸರಿನೇ. ಸರಿ, ಈಗ ಏನ್ ಮಾಡ್ತೀಯಾ? ಅದೇ ಏನ್ ಮಾಡೋದು ಅಂತ ಗೊತ್ತಿಲ್ಲ. ಸರಿ, ನಾನು ಹೋಗಿ ಏನಾದ್ರು ಜೇನು ಸಿಗುತ್ತಾ ಅಲ್ವಾ ಅಂತ ನೋಡಿ ಬರ್ತೀನಿ. ಸರಿ, ನೀನು ಹೋಗಿ ನೋಡಿ ಬಾ. ಹಾಗೆ ಬನ್ನಿ ಅಲ್ಲಿಂದ ಹೊರಟ. 12 seconds later. ನಡೆದು ನನಗೆ ಕಾಲ್ ನೋವ್ತಾ ಇದೆ. ತಿನ್ನಕ್ಕೂ ಏನು ಸಿಗ್ತಾ ಇಲ್ಲ. 20 minutes later. ಹಾಗೆ ಬನ್ನಿ ಮರಗಳನ್ನು ಕತ್ತರಿಸುವ ಚಿನ್ನವನ್ನು ನೋಡಿದ. ಅಯ್ಯಯ್ಯೋ, ನದಿಯಲ್ಲಿ ನೀರಿಲ್ಲ. ಈಗ ಇವರು ನೋಡಿದ್ರೆ ಮರ ಕತ್ತರಿಸ್ತಿದ್ದಾರೆ. ಈ ತರ ಹೋದ್ರೆ ನಮ್ ಕಾಡು ಗದಿ ಏನಾಗುತ್ತೋ ಏನೋ. ಇವರು ಯಾರು? ಪುಷ್ಪರಾಜನ. ನೀವು ಇಲ್ಲಿ ಏನ್ ಮಾಡ್ತಾ ಇದ್ದೀರಾ? ನೋಡಿದ್ಮೇಲೆ ಏನ್ ಅನಿಸ್ತಾ ಇದೆ ನಿನಗೆ? ಕಣ್ ಕಾಣಲ್ವಾ? ಮರಗಳನ್ನು ಕತ್ತರಿಸ್ತಾ ಇದ್ದೀನಿ. ನೀವು ಯಾವತ್ತಾದ್ರೂ ಈ ಕಾಡು ಪ್ರಾಣಿಗಳ ಬಗ್ಗೆ ಯೋಚನೆ ಮಾಡಿದೀರಾ? ನಿನ್ನ ಬಗ್ಗೆ ನಾನ್ ಯಾಕೋ ಚಿಂತಿಸ್ಬೇಕು? ನದಿಯಲ್ಲಿ ನೀರು ಇಲ್ಲ, ನೀವು ನೋಡಿದ್ರೆ ಮರಗಳನ್ನು ಕತ್ತರಿಸ್ತಾ ಇದ್ದೀರಾ. ನಮ್ ಗೆದಿ ಏನಾಗುತ್ತೆ ಅಂತ ಯೋಚನೆ ಮಾಡಿದೀರಾ? ಈ ಮರದಲ್ಲಿ ಎಷ್ಟು ಪಕ್ಷಿಗಳಿದೆ, ಅವರೆಲ್ಲ ಎಲ್ಲಿಗೆ ಹೋಗ್ತಾರೆ? ಜಾಸ್ತಿ ಮಾತಾಡಿ ನನ್ನ ಸಮಯ ನೀನು ಹಾಳಾಕಿದ್ರೆ ಈ ಕೋಡಾಲಿಯಿಂದ ನಿನ್ನ ಕತ್ತರಿಸ್ಬಿಡ್ತೀನಿ. ಜೀವ ಬೇಕು ಅಂದ್ರೆ ಇಲ್ಲಿಂದ ಹೋಗ್ಬಿಡು. ಆ ದುಃಖದಲ್ಲಿ ಬನ್ನಿ ಅಲ್ಲಿಂದ ಹೊರಟ. ಮತ್ತೆ ತನ್ನ ಸ್ನೇಹಿತರ ಹತ್ರ ಈ ವಿಷಯ ಬಗ್ಗೆ ಹೇಳಿದ. ಓಹೋ, ಹಾಗೇನಾ ವಿಷಯ? ಒಂದು ಮಾಡೋಣ. ನಾವು ಎಲ್ಲರೂ ಸೇರಿ ಅವರ ಹತ್ರ ಹೋಗಿ ಮಾತಾಡಿ ನೋಡೋಣ. ಹೌದಪ್ಪ, ಇನ್ನೊಂದು ಸಲಿ ಅವರ ಹತ್ರ ಮಾತಾಡಿ ನೋಡೋಣ. 20 minutes later. ಎಲ್ಲರೂ ಸೇರಿ ಚಿನ್ನವನ್ನು ನೋಡಕ್ ಹೋಗ್ತಿದ್ದಾರೆ. ನೀವು ಈ ಮರಗಳನ್ನು ಕತ್ತರಿಸಿಬಿಟ್ಟಿದೆ, ನಾವು ಎಲ್ಲಿ ಹೋಗೋದು? ನೀವು ಎಲ್ರೂ ಸೇರ್ಕೊಂಡು ನನಗೆ ಜಾಸ್ತಿ ತಲೆನೋವು ಕೊಟ್ರೆ ಜಾಸ್ತಿ ಮರಗಳನ್ನು ನಾನು ಕತ್ತರಿಸ್ಬಿಡ್ತೀನಿ. ಅಯ್ಯೋ ಬೇಡ, ನಾವು ತೊಂದರೆ ಕೊಡಲ್ಲ. ತುಂಬಾ ದುಃಖದಿಂದ ಅವರು ಎಲ್ಲರೂ ತಿರುಗಿ ಹೋಗ್ತಿದ್ದಾರೆ. ತುಂಬಾ ದಿನಗಳ ನಂತರ 3 weeks later. ಅಯ್ಯೋ, ಒಂದು ಮರಗಳನ್ನು ಕತ್ತರಿಸುವರ ಮೇಲೆ ಬಿದ್ದಿದೆ. ಅಯ್ಯೋ, ಯಾರೋ ಕಷ್ಟದಲ್ಲಿದ್ದಾರೆ, ಬೇಗ ಹೋಗಿ ನೋಡೋಣ. 20 minutes later. ಓ, ಆ ಮರಗಳನ್ನು ಕತ್ತರಿಸುವವರಲ್ವಾ ಅದು? ನನ್ನ ಕಾಪಾಡಿ. ನಾನು ಬೇಗ ಎಲ್ಲರನ್ನೂ ಕರ್ಕೊಂಡ್ ಬರ್ತೀನಿ, ನೀವು ಭಯ ಪಡಬೇಡಿ. ಹಾಗೆ ಝಾರಾ ಎಲ್ಲರನ್ನೂ ಕರ್ಕೊಂಡ್ ಬಂದು ಅವರನ್ನು ಕಾಪಾಡ್ತಿದ್ದಾಳೆ. ತುಂಬಾ ಧನ್ಯವಾದಗಳು. ನಾನು ನಿಮಗೆ ತುಂಬಾ ಕಷ್ಟ ಕೊಟ್ಟಿದ್ದೀನಿ, ಆದ್ರೂನು ನೀವು ನನಗೆ ಒಳ್ಳೇದು ಮಾಡಿದ್ದೀರಾ. ದಯವಿಟ್ಟು ನನ್ನ ಕ್ಷಮಿಸಿ. ಇವತ್ತಿಂದ ನಾನು ಮರಗಳನ್ನು ಕತ್ತರಿಸೋದಿಲ್ಲ. ಸರಿ, ಯಾರಾದ್ರೂ ಕಷ್ಟದಲ್ಲಿದ್ರೆ ಅವರು ಶತ್ರು ಆಗಿದ್ರೇನು ನಾವು ಅವರನ್ನು ಕಾಪಾಡಬೇಕು. ಹೌದು, ನಾವು ಪರಸ್ಪರ ಪ್ರೀತಿಯಿಂದ ಮತ್ತು ಸಹಾಯ ಮಾಡುತ್ತಾ ಬದುಕಬೇಕು.